ಈ ಸಿನಿಮಾ ನೋಡೋದಕ್ಕೆ ನನಗೆ ಮುಖ್ಯ ಉದ್ದೇಶ ಬಂದು ರಾಕಿಂಗ್ ಸ್ಟಾರ್ ಯಶ್. ಅಂದರೆ ಈ ಹೆಸರು ಸಿಕ್ತು, ದುಡ್ಡು ಸಿಕ್ತು, ಅಂದರೆ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಬಟ್ ಅವರಿಗೆ ಆ್ಯಕ್ಚುಲಿ ಬೇಕಾಗಿರಲಿಲ್ಲ ಇದು. ಅಂದರೆ ಎಷ್ಟೋ ನಟರು ಗೊತ್ತಲ್ಲ, ಅಂದರೆ ದುಡ್ಡು ಬಂದಮೇಲೆ ಅವ್ರದ್ದು ಒಂದು ಏನೋ ಬಿಸ್ನೆಸ್ಸು, ಒಂದು ರೆಸಾರ್ಟು, ಒಂದು ಫುಡ್ ಬಿಸ್ನೆಸ್ ಏನೋ ಮಾಡ್ತಾರೆ. ಬಟ್ ಅವರು ಮತ್ತೆ ಓಕೆ, ಆ ಥಾಟ್ ಪ್ರೊಸೆಸ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಲೆಟ್ ಮಿ ಗಿವ್ ಬ್ಯಾಕ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಇನ್ ಸರ್ಚ್ ಆಫ್ ರಾಕಿ ಬಾಯ್ ವಿ ಮಿಸ್ಡ್ ರಾಕಿಂಗ್ ಸ್ಟಾರ್ ಯಶ್. ಅಂದರೆ ಅವ್ರದ್ದು ಕಿರಾತಕ ಮತ್ತು ರಾಜಾಹುಲಿ. ಸೊ ಇದು ನೀವು ಕಾಮಿಡಿ, ಸಸ್ಪೆನ್ಸ್ ಥ್ರಿಲ್ಲರ್ ಆ ಥರ ಹೋದರೆ ತುಂಬ ಡಿಸಪಾಯಿಂಟ್ ಆಗ್ತಾರೆ. ಸಿನಿಮಾದಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಪ್ರೊಡಕ್ಷನ್ ವ್ಯಾಲ್ಯೂಸ್, ಟೆಕ್ನಿಕಲಿ ಫಂಡಮೆಂಟಲಿ ವೆರಿ ಗುಡ್. ಸೊ ಈ ಸಿನಿಮಾದಲ್ಲಿ ಇನ್ನೊಂದು ಪಾಸಿಟಿವ್ ಅಂದರೆ ಕಾಸ್ಟಿಂಗ್. ಒಂದು ಪೊಲಿಟಿಕಲ್ ಡ್ರಾಮಾ ಆಗಲಿ ಅಥವಾ ಯಾವುದೋ ಒಂದು ಸೀರಿಯಸ್ ಸಿಚುವೇಶನ್ ಬರೆದಾಗ ನೀವೇನೂ ಇಲ್ಲ, ಸುಮ್ಮನೆ ರಾಜೇಶ್ ಅವ್ನು ಕರ್ಕೊಂಡು ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ಸುಮ್ಮನೆ ಅವ್ರ ಹತ್ರ ಡೈಲಾಗ್ ಹೇಳ್ಸಿದ್ರೆ ಸಾಕು, ಅದು ಅಂದರೆ ಒಂದು ಟೆನ್ಷನ್ನೇ ಬಿಲ್ಡ್ ಆಗುತ್ತೆ. ಆಮೇಲೆ ನನಗೆ ಫಸ್ಟ್ ಹಾಡು ತುಂಬ ಇಷ್ಟ ಆಯಿತು. ಸೊ ಇವರೆಲ್ಲ ಆ್ಯಕ್ಟಿಂಗ್ ಮಾಡ್ತಿರುವಾಗ ನೀವು ಸಿನಿಮಾ ಮುಗ್ದಾದ್ಮೇಲೆ ನಿಮಗೆ ಇವ್ರನ್ನೆಲ್ಲ ಇತ್ಲ ಬರೋ ಸೈಡಿ ಬರಲಿ ಅಂತೇಳಿ ಒಬ್ಬ ಆರ್ಟಿಸ್ಟ್ ಮುಂದೆ ಬರ್ತಾನೆ. ಅವ್ರು ಯಾರಪ್ಪ ಅಂದರೆ ಗೋಪಾಲ್ ದೇಶಪಾಂಡೆ. ಅವರು ಏನು ಸೂಪರ್ ಆ್ಯಕ್ಟಿಂಗ್ ಅಂದರೆ ಮೀಟಲ್ಲೆಲ್ಲ ಪ್ರೊಡ್ಯೂಸರ್ ತುಂಬ ಓವರಾಗಿ ಮಾತಾಡೋದು. ಅಂದರೆ ಈಗಲೇ ಫಸ್ಟ್ ಮೂವಿಗೆ ಈ ಲೆವೆಲ್ಲ ಹಂಗೆ ಹಿಂಗೆ. ಈ ಸಮಾಜದಲ್ಲಿ ನಿಮಗೆ ಡಿಪ್ಲೊಮ್ಯಾಟ್ಸ್ ತುಂಬ ಜನ ಇರ್ತಾರೆ, ಹಿಪೋಕ್ರೆಟ್ಸ್ ತುಂಬ ಜನ ಸಿಗ್ತಾರೆ. ನಿಮಗೆ ಮೀಡಿಯಾ ಮುಂದೆ ತುಂಬ ಯೋಚನೆ ಮಾಡಿ ಮಾತಾಡೋರು ಸಿಗ್ತಾರೆ. ಬಟ್ ಅಂದರೆ ಮನ್ಸಾರೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನ ಮನ್ಸಾರೆ ಮಾತಾಡೋರು, ಓಪನ್ ಆಗಿ ಮಾತಾಡೋರು ತುಂಬ ರೇರು. ಗೊತ್ತಲ್ಲ, ಟು ಬಿ ಆನೆಸ್ಟ್ ಗೊತ್ತಲ್ಲ ನೋಡಿ ಸಿನಿಮಾಗಿನ ನನಗೆ ಅವ್ರ ಮೇಡಮ್ ಮಾತುಗಳು ಕೇಳೋದೇ ತುಂಬ ಇಷ್ಟ. ತುಂಬ ಎಂಜಾಯ್ ಮಾಡಿದೆ ನಾನು ಅವ್ರ ಪ್ರೆಸ್ ಮೀಟು ಮತ್ತು ಅವ್ರದ್ದು ಸಂದರ್ಶನ ಅದೆಲ್ಲ ನಾನು ತುಂಬ ಇಷ್ಟಪಟ್ಟೆ. ನನ್ನ ಪ್ರಕಾರ ಈಗಿನ ಇದಕ್ಕೆ ಆ ಥರದವರೇ ಪ್ರೊಡ್ಯೂಸರ್ಗಳೇ ಬೇಕು. ಅವ್ರ ಮಗ ದೊಡ್ಡ ಸೂಪರ್ ಸ್ಟಾರು, ಅವ್ರನ್ನ ಹಾಕ್ಕೊಂಡು ಪ್ರಮೋಷನ್ ಮಾಡ್ಬೋದಿತ್ತು. ಬಟ್ ಅವ್ರು ಮಾಡಲಿಲ್ಲ. ಬಾ ಮಗ ಚೂರು ಮಾಡು ಅಂದರೆ ಅವ್ರು ಬಂದು ಮಾಡಿರೋರು. ಬಟ್ ಅವ್ರನ್ನ ಯೂಸ್ ಮಾಡ್ಕೊಳ್ಳಿಲ್ಲದೆ ಅವ್ರ ಸ್ವಂತ ಎಫರ್ಟಲ್ಲಿ, ಅವ್ರ ಟೀಮ್ ಎಫರ್ಟಲ್ಲಿ ಅವ್ರು ಪ್ರಮೋಷನ್ ಮಾಡಿದ್ದಾರೆ. ದಟ್ ಈಸ್ ವೆರಿ ಗುಡ್.